ನಮಸ್ಕಾರ, ನಾನು ಮಾಲಾ. ಫ್ರೆಂಡ್ಸ್, ಎಣ್ಣೆ ಆಗಿದೆಯಾ, ವೈಟ್ ಬಟ್ಟೆಗೆ ಎಣ್ಣೆ ಆಗಿದೆ ಅಂದರೆ ಅದು ಹೋಗ್ಲಾಡ್ಸೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಇನ್ಮೇಲೆ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಪಾಂಡ್ಸ್ ಪೌಡ್ರ್ ಒಂದು ಇದ್ದರೆ ಸಾಕು ಫ್ರೆಂಡ್ಸ್. ಎಂಥ ಕಲೆ ಆದರೂ ಚಿಟಿಕೆಯಲ್ಲಿ ಹೋಗ್ಬೋದು. ನೋಡಿ, ಇವಾಗ ಫಸ್ಟ್ ಟಿಪ್ ನೋಡೋಣ. ನೋಡಿ, ಚಾರ್ಜರ್ನ ನಾವು ಎಲ್ಲಾದರೂ ಕ್ಯಾರಿ ಮಾಡಬೇಕು ಅಂದರೆ ಈ ಥರ ಸುತ್ತಿ ಇಟ್ಕೊಂಡು ಹೋಗ್ತೀವಲ್ವ, ಅದು ಬಿಚ್ಚೋಗ್ತಾ ಇರುತ್ತೆ. ಮತ್ತು ಸುತ್ತಿದ್ರೂ ಮತ್ತೆ ಬಿಟ್ಕೊತಾ ಇರುತ್ತಲ್ವ. ನೋಡಿ, ಆ ಥರ ಆಗಬಾರ್ದು ಅಂದರೆ ವೈರ್ನ ತೆಕ್ಕೊಂಬಿಡಿ, ಕೇಬಲ್ನ ತೆಕ್ಕೊಂಡು ನೋಡಿ ಈ ಥರ ರೌಂಡಾಗಿ ನಾವು ರೋಲ್ ಮಾಡ್ಕೊಂಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡ್ಬೇಕು. ಇಲ್ಲ ರಬ್ಬರ್ ಬ್ಯಾಂಡ್ ಇಲ್ಲ ಅಂದರೆ ಒಂದು ದಾರ ಆದರೂ ಸುತ್ಕೋಬೋದು. ನೋಡಿ, ಈ ಥರ ಒಂದು ರಬ್ಬರ್ ಹಾಕ್ಕೊಂಬಿಟ್ರೆ ಮತ್ತು ಕಾಯಿಲ್ಗೂ ಸೇರಿಸಿ ಒಂದು ಎಕ್ಸ್ಟ್ರಾ ರಬ್ಬರ್ ಹಾಕ್ಕೊಂಬಿಟ್ರೆ ನಾವು ಆರಾಮಾಗಿ ಕ್ಯಾರಿ ಮಾಡ್ಬೋದು. ಬ್ಯಾಗಲ್ಲಿ ಇಟ್ಕೊಂಡು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್. ಒಂದೇ ಕಡೆ ಇರುತ್ತೆ ಎರಡೂ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಸ್ನಾನ ಮಾಡುವಾಗ ನಾವು ಕೆಲವೊಂದು ಸರಿ ಚಿಕ್ಕ ಮಕ್ಕಳಿಗೆಲ್ಲ ಯೂಸ್ ಮಾಡುವಾಗ ಶಾಂಪು ಅರ್ಧ ಹಾಕಿ ಅರ್ಧ ಹಂಗೆ ಇಟ್ಟಿರ್ತೀವಲ್ವ. ಹಂಗೆ ಇಟ್ಟಾಗ ಅದು ಎಲ್ಲ ಮತ್ತೆ ಲೀಕಾಗಿ ತುಂಬಾ ವೇಸ್ಟ್ ಆಗ್ತಾ ಇರುತ್ತೆ ಶಾಂಪು. ಆ ಥರ ಆಗಬಾರ್ದು ಅಂದರೆ ನೋಡಿ, ಈ ಥರ 2 ಕ್ಲಿಪ್ ಸಹಾಯದಿಂದ ನೋಡಿ ಈ ಥರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಕ್ಲಿಪ್ ಹಾಕ್ಕೊಂಬಿಟ್ಟು ಎಷ್ಟೇ ಶಾಂಪು ಮಿಕ್ಕಿರಲಿ ಇದೇ ರೀತಿ ನಾವು ಹಾಕ್ಕೊಂಡು ಒಂದು ಸೈಡಲ್ಲಿ ಬಾತ್ರೂಮಲ್ಲಿ ಒಂದು ಸೈಡ್ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಬೇಕು ಅಂದಾಗ ಮತ್ತೆ ಅದನ್ನು ಯೂಸ್ ಮಾಡಿಕೊಂಡು ಖಾಲಿ ಆದಮೇಲೆ ಬಿಸಾಕ್ಕೋಬೋದು ನಾವು ಡಸ್ಟ್ಬಿನ್ಗೆ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನಾವು ಫಂಕ್ಷನ್ಗೆ ಇಲ್ಲಿಗೆ ಹೋದಾಗ ಹ್ಯಾಂಡ್ ಕರ್ಚಿಪ್ ಅಂತೂ ತೊಗೊಂಡು ಹೋಗ್ತೀವಿ. ಅದು ತೊಗೊಂಡೋದಾಗ ನಾವು ಅಲ್ಲೇ ಕುತ್ಕೊಂಡಾಗ ಬಿಟ್ಬಿಡೋದು ಆ ಥರ ಎಲ್ಲ ಆಗ್ತಾ ಇರುತ್ತಲ್ಲ. ಈ ಥರ ಆದಾಗ ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಹ್ಯಾಂಡ್ ಕರ್ಚಿಪ್ನ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು, ಬಳೆ ಅಂತೂ ಹಾಕಿರ್ತೀವಲ್ವ, ಬಳೆಗೆ ಈ ಥರ ಹಾಕ್ಕೊಂಡ್ಬಿಟ್ರೆ ಸಾಕು ಫ್ರೆಂಡ್ಸ್. ಆರಾಮಾಗಿ ಎಲ್ಲೂ ಬೀಳೋಗಲ್ಲ, ಕಳೆದೋಗೋದು ಇಲ್ಲ, ನಮ್ಮ ಕೈಯಲ್ಲೇ ಇರುತ್ತೆ, ಮರೆತೋಗ್ತೀವಿ ಅನ್ನೋ ಚಿಂತೆನೂ ಇಲ್ಲ. ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಹೆಡ್ಫೋನ್ಸ್ನ ನಾವು ಈ ಥರ ಎಲ್ಲಂದರೆ ಅಲ್ಲಿ ಹಾಕಿದಾಗ ಸಿಕ್ಕಾಗಿ ಮತ್ತು ಅದು ಬಿಡಿಸೋದೇ ಒಂದು ಕಷ್ಟ ಆಗುತ್ತೆ. ನೋಡಿ, ಆ ಥರ ಇದ್ದಾಗ ಈ ಥರ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು ರೋಲ್ ಮಾಡ್ಕೊಬಿಡ್ಬೇಕು ನೀಟಾಗಿ. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ನೀಟಾಗಿ ಸುತ್ಕೊಂಡ್ಬಿಡಬೇಕು. ಸುತ್ಕೊಂಡು ವೆಲ್ಕ್ರೋ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ವೆಲ್ಕ್ರೋ ಇದ್ರೂ ಹಾಕ್ಕೋಬೋದು. ಇಲ್ಲ ಅಂದರೆ ಒಂದು ರಬ್ಬರ್ ಆದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಒಂದು ದಾರ ಆದರೂ ಕಟ್ಕೋಬೋದು. ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಅದು ಸಿಕ್ಕೂ ಆಗಲ್ಲ, ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದಾಗ ತಕ್ಷಣ ಎತ್ಕೊಂಡು ನಾವು ರಿಮೂವ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಒಂದು ರಿಕ್ವೆಸ್ಟು, ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಏರ್ ಡ್ರೈಯರ್ನ ನಾವು ಯೂಸ್ ಮಾಡಿದ್ಮೇಲೆ ಈ ಥರ ಸುತ್ತಿಕ್ಬಿಡ್ತೀವಿ. ಅದು ಮಕ್ಕಳ ಕೈಗೆ ಏನಾದರೂ ಸಿಕ್ತು ಅಂದರೆ ಅದ್ರ ಕೆಳಗಡೆ ಎಲ್ಲ ಬೀಳಿಸಿ ತುಂಬ ಮತ್ತು ಅದು ವೇಸ್ಟಾಗಿ ಒಡೆದೋಗುತ್ತಲ್ವ. ಆ ಥರ ಆಗಬಾರ್ದು ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದು. ನೋಡಿ, ವಯರ್ನ ಮೇಲೆ ಭಾಗಕ್ಕೆ ತೊಗೊಂಡು ನೀಟಾಗಿ ಸುತ್ಕೋಬೇಕು. ಈ ಥರ ಸುತ್ಕೊಂಡು ಮೇಲೆ ಭಾಗ ಸ್ವಲ್ಪ ಬಿಟ್ಟಿರ್ತೀವಲ್ಲ, ಅದನ್ನು ಪ್ಲಗ್ನ ಅದರೆಲ್ಲ ಸೇರಿಸ್ಕೊಂಡು ಕೆಳಗಡೆ ಭಾಗನ ಹಿಂಗೆ ಎಳ್ಕೊಬೇಕು. ಈ ಥರ ಎಳ್ಕೊಳೋದ್ರಿಂದ ನೀಟಾಗಿ ಅದು ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇವಾಗ ನಾವು ಎತ್ತಿಕೊಂಡ್ರೂ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅಸಹ್ಯವಾಗಿ ಕಾಣಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಮಾರ್ನಿಂಗ್ ಟೈಮ್ ಸ್ಕೂಲ್ಗೆಲ್ಲ ಹೋದಾಗ ಶಾಕ್ಸ್ ಒಂದು ಸಿಕ್ಕಿದ್ರೆ ಇನ್ನೊಂದು ಸಾಕ್ಸ್ ಸಿಗ್ತಾ ಇರಲ್ಲ, ಹುಡುಕ್ತಾ ಇರ್ತೀವಿ. ನೋಡಿ, ಆ ಥರ ಆಗಬಾರ್ದು ಅಂದರೆ ಮಕ್ಕಳು ಯೂನಿಫಾರ್ಮ್ಗೆಲ್ಲ ಸಾಕ್ಸ್ ಬೇಗನೆ ಬೆಳಗ್ಗೆ ಹೊತ್ತು ಟೈಮ್ ಆಗಿರೋ ಟೈಮಲ್ಲಿ ಸಿಕ್ಕಲ್ಲ ಅಂದರೆ ತುಂಬಾ ತಲೆನೋವಲ್ಲ ಫ್ರೆಂಡ್ಸ್. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಆಪೋಸಿಟ್ ನೋಡಿ ಈ ಥರ ಇಟ್ಕೊಂಡು 2 ಸಾಕ್ಸ್ನ ಈ ಥರ ಇಟ್ಕೊಂಡು ಒಂದರೊಳಗಡೆ ನೋಡಿ ಮೇಲೆ ಪೋರ್ಷನ್ಗೆ ಈ ಥರ ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ಇದೇ ರೀತಿ ಎಲ್ಲ ಸಾಕ್ಸ್ನೂ ನಾವು ಸೇಮ್ ಮೆಥಡಲ್ಲೇ ಫೋಲ್ಡ್ ಮಾಡಿ ಇಟ್ಕೊಳೋದ್ರಿಂದ ನಮ್ಗೆ ಬೇಗನೆ ಸಿಕ್ಕುತ್ತೆ, ಹಾಗೆ ಟೈಮು ವೇಸ್ಟ್ ಆಗೋಲ್ಲ ಫ್ರೆಂಡ್ಸ್. ನೋಡಿ, ಇನ್ನೊಂದು ತೋರಿಸ್ತಾ ಇದ್ದೀನಿ, ಇನ್ನೊಂದು ಸಾಕ್ಸ್ ತೋರಿಸ್ತಾ ಇದ್ದೀನಿ. ಇದೇ ರೀತಿ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಕೆಳಗಡೆಯಿಂದ ಈ ಥರ ಮಡ್ಚ್ಕೊಂಬರ್ಬೇಕು. ರೋಲ್ ಮಾಡಿಕೊಂಡು ಬಂದಿದ ತಕ್ಷಣ ಮೇಲೆ ಭಾಗಕ್ಕೆ ಇದು ಕೆಳಗಡೆ ಭಾಗನ ಈ ಥರ ಒಳಗೆ ತಳ್ಕೊಂಡು ಸ್ಟಿಫಾಗಿರುತ್ತೆ ಫ್ರೆಂಡ್ಸ್. ನಾವು ಎಷ್ಟೇ ಬೀಳಿಸಿದ್ರು ಏನು ಮಾಡಿದ್ರೂ ಅದು ಬಿದ್ದೋಗಲ್ಲ. ನೋಡಿ, ಈ ಥರ ಒಂದು ಬಾಕ್ಸು ಶೂ ಬಾಕ್ಸ್ ಬಂದಿರುತ್ತಲ್ವ ವೇಸ್ಟು, ಈ ಬಾಕ್ಸಲ್ಲಿ ಇಟ್ಕೊಬೇಕು. ನೋಡಿ, ಈ ಥರ ಇಟ್ಕೊಂಡ್ರೆ ಎಷ್ಟು ಬೇಕಾದ್ರೂ ನಾವು ಇಟ್ಕೋಬೋದು. ಅವಾಗೆ ನೋಡ್ಬೋದು ನೀವು ಎಷ್ಟು ಅಸಹ್ಯವಾಗಿ ಕಾಣ್ತಾ ಇತ್ತು ಅಂತ. ಇವಾಗ ನೋಡಿ ಎಷ್ಟು ನೀಟಾಗಿದೆ ಅಂತ. ಈಗ ನೆಕ್ಸ್ಟ್ ಟಿಪ್ ನೋಡೋಣ. ಹ್ಯಾಂಡ್ ವಾಶ್ ಅಂತೂ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀವಿ, ಬಾತ್ರೂಮಲ್ಲೆಲ್ಲ. ಹಾಗಿದ್ದಾಗ ಮಕ್ಕಳ ಕೈಗೆ ಸಿಕ್ಕಿದಾಗ ಎಷ್ಟಂದ್ರೆ ಅಷ್ಟೇ ಈ ಥರ ಪ್ರೆಸ್ ಮಾಡಿ ಬೇಕು ಅಂತ ತೊಳ್ಕೊತಾ ಇರ್ತಾರಲ್ವ, ಆ ಥರ ವೇಸ್ಟ್ ಆಗ್ತಾ ಇರುತ್ತೆ. ಆ ಥರ ವೇಸ್ಟ್ ಆಗಬಾರ್ದು ಅಂದರೆ ನೋಡಿ, ಒಂದು ಕ್ಲಿಪ್ನ
ನಾವು ಈ ಥರ ಬಟ್ಟೆಗೆ ಹಾಕುವಂಥ ಕ್ಲಿಪ್ ಹಾಕಿ ಇಕ್ಬಿಟ್ರೆ ಮಕ್ಕಳು ಈ ಥರ ಪ್ರೆಸ್ ಮಾಡಿದ್ರೂ ಬರಲ್ಲ. ನಾವಾದರೆ ಯೂಸ್ ಮಾಡಿಕೊಂಡು ಮತ್ತೆ ತೆಕ್ಕೊಂಡು ನಾವು ಹಾಕ್ಕೋಬೋದು ಫ್ರೆಂಡ್ಸ್. ಈ ಟಿಪ್ ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತಂದರೆ ಪ್ಲೀಸ್ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನೋಡಿ, ವೈಟ್ ಬಟ್ಟೆಗೆ ಏನಕ್ಕೆ ಆಗಲಿ ಈ ಥರ ಎಣ್ಣೆ ಕರೆ ಏನನ್ನು ಆದಾಗ ನಾವು ಆರಾಮಾಗಿ ಒಂದೇ ಒಂದು ಪಾಂಡ್ಸ್ ಪೌಡ್ರ್ ಮನೇಲಿ ಯೂಸ್ ಮಾಡೋವಂಥ ಎಕ್ಸ್ಪೈರಿ ಡೇಟ್ ಆಗೋಗಿರುತ್ತಲ್ವ, ಆ ಪೌಡ್ರು ಹಾಕ್ಕೊಂಡು ನೋಡಿ ಎಣ್ಣೆ ಮೇಲೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಒಂದು 2 ನಿಮಿಷ ಬಿಟ್ಬಿಡಬೇಕು. ಅದು ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ ಪೌಡ್ರು. ಎಳ್ಕೊಂಡಾಗ ಒಂದು ಹಳೆ ಬ್ರಷ್ ತೊಗೊಂಡು ನೋಡಿ ಈ ಥರ ಪೌಡ್ರನ್ನೆಲ್ಲ ಸೈಡಿಗೆ ಸರ್ಕೋಬೇಕು. ನಿಮಗಿನ್ನೂ ಸ್ವಲ್ಪ ಎಣ್ಣೆ ಕರೆ ತುಂಬ ಇದೆ ಅನಿಸಿದ್ರೆ ಇನ್ನೂ ಒಂಚೂರು ಹಾಕ್ಕೋಬೋದು. ಹಾಕ್ಕೊಂಡು ಇದೇ ರೀತಿಯಲ್ಲಿ ಬ್ರಷಲ್ಲಿ ನಾವು ಉಜ್ಕೊಳೋದ್ರಿಂದ ಎಣ್ಣೆ ಎಲ್ಲ ನೀಟಾಗಿ ಅದು ಆ ಪೌಡ್ರೆಲ್ಲ ಎಳ್ಕೊಂಬಿಟ್ಟಿರುತ್ತೆ. ಆಮೇಲೆ ನಮಗೆ ನೀಟಾಗಿ ನೀರಲ್ಲಾಗಲಿ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡೋವಂಥ ಸೋಪು ಶಾಂಪೂಯಿಂದ ಯೂಸ್ ಮಾಡಿಕೊಂಡು ನಾವು ತೊಳ್ಕೊಬೋದು. ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ನೋಡಿ, ಸ್ವಲ್ಪನೂ ಕರೆ ಇರಲ್ಲ ಫ್ರೆಂಡ್ಸ್. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಅದೇ ತುಂಬ ದಿನಗಳಿಂದ ಇರೋವಂಥ ಕರೆಗಳ್ನ ಹೋಗ್ಲಾಡ್ಸೋದು ಸ್ವಲ್ಪ ಕಷ್ಟನೇ. ಈ ಥರ ತಕ್ಷಣ ಬಿದ್ದಿದ ತಕ್ಷಣ ನಾವು ಆರಾಮಾಗಿ ರಿಮೂವ್ ಮಾಡ್ಕೋಬೋದು. ನೋಡಿ, ಎಣ್ಣೆ ಕರೆ ಇವಾಗ ಶಾಂಪೂಯಿಂದ ತೊಳ್ಕೊಳೋದ್ರಿಂದ ನೀಟಾಗಿ ಹೋಗುತ್ತೆ. ಯೂಸ್ ಮಾಡುವಂಥ ಸ್ವಲ್ಪ ಶಾಂಪೂ ಹಾಕ್ಕೊಂಡು ನೀಟಾಗಿ ಈ ಥರ ಉಜ್ಜೋದ್ರಿಂದ ನೀಟಾಗಿ ಕರೆ ಹೋಗುತ್ತೆ. ಈ ಥರ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿರುತ್ತೆ ಅಂತ. ಒಣಗಿದ ಮೇಲೂ ತೋರಿಸ್ತೀನಿ ನಿಮಗೆ. ನೋಡಿ, ಎಣ್ಣೆ ಕರೆ ಸ್ವಲ್ಪನೂ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಬೇಕಿದ್ರೆ ನೀವು ಟ್ರೈ ಮಾಡಿ. ನಿಮಗೆ ಓಕೆ ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.